ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಹೆಂಗಿದ್ದೀರಿ ಎಲ್ಲರೂ ಆರಾಮಾಗಿರಿ ಅಂತ ತಿಳ್ಕೊಂಡಿದ್ದೀನಿ. ನಾವಂತೂ ಆರಾಮಾಗಿದ್ದೀವಿ. ನೀವು ನೋಡ್ತಾ ಇರೋದು ಈಗ ನನ್ನ ಬಾಳೇಶ್ ಮನಸ್ ಯೂಟ್ಯೂಬ್ ಚಾನಲ್ ಕೃಷಿಯಿಂದ ಕೃಷಿ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೀವು ಆಗಲೇ ನಮ್ಮ ಯೂಟ್ಯೂಬ್ ಬ್ಯಾನರ್ ತಮ್ಮೇಲಿನಲ್ಲಿ ನೋಡಿರ್ಬೋದು. ಕಬ್ಬಿನ ನಾಟಿ ವಿಧಾನ, ಒಂದು ಕಣ್ಣಿನ ಕಬ್ಬಿನ ನಾಟಿ ವಿಧಾನ ಭಾಗ 1 ಅಂತ ಮಾಡಿದ್ದೀನಿ ಸ್ನೇಹಿತರೆ. ಭಾಗ 2 ಏನಾಯಿತು ಹೇಗಾಯಿತು ಅನ್ನೋದನ್ನು ನೀವೆಲ್ಲ ತಿಳ್ಕೊಳ್ಬೇಕಂತ ಮತ್ತೆ ಈ ವಿಧಾನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು, ನಾವು ಒಂದು ಕಣ್ಣಿನ ಸಸಿಗಳನ್ನು ಕೇವಲ ಒಂದು 500 ರಿಂದ 600 kg ಕಬ್ಬನ್ನು ಬೆಳೆಸಿ 1 ಎಕರೆ ನಾಟಿ ಮಾಡಿದ್ದೀವಿ ಸ್ನೇಹಿತರೆ. ಇಲ್ಲಿ ಅದು ಯಾವ ರೀತಿ ಜರ್ಮಿನೇಷನ್ ಆಗಿದೆ, ಹೇಗೆ ಅದರ ಮುಂದಿನ ಪ್ರೊಸೀಜರ್ ಏನು ಅಂತಕ್ಕಂಥ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಮತ್ತೆ ಕೊಡಬೇಕಂತ ಬಂದಿದ್ದೀನಿ ಸ್ನೇಹಿತರೆ. ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡಿದೆ. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ವಿಡಿಯೋನ ನೋಡಿ ಸ್ನೇಹಿತರೆ. ಬನ್ನಿ ಶುರು ಮಾಡೋಣ, ಮತ್ತೆ ನೋಡೋಣ ಏನಾಯಿತು ಅಂತ. ಸ್ನೇಹಿತರೆ, ಈ ರೀತಿ ಹಾಕೊಂಡಿದೆ. ಇದು ಜರ್ಮಿನೇಷನ್ನು ಈ ರೀತಿ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ಸ್ವಲ್ಪ ಒಂದು 70% ಅನ್ಬೋದು ಸ್ನೇಹಿತರೆ. 70% ಜರ್ಮಿನೇಷನ್ ಆಗಿದೆ. ಇನ್ನು ಉಳಿದ ಒಂದು 30%ಅನ್ನು ನಾವು ಯಾವ ರೀತಿ ಹೇಗೆ ಅದನ್ನು ಮುಂದುವರಿಸಬೇಕು, ಅದನ್ನು ಯಾವ ಪದ್ಧತಿಯಲ್ಲಿ ನಾವು ಅದನ್ನು ಫಿಲಪ್ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು, ಸಾಲಿನಿಂದ ಸಾಲಿಗೆ ನಾವು ಹೆಚ್ಚು ಕಡಿಮೆ ಒಂದು 5 ಫೂಟ್ ಅಂತರದಲ್ಲಿ ಇದನ್ನು ಸಿಂಗಲ್ ಬಡ್ ಮುಖಾಂತರ ನಾಟಿಯನ್ನು ಮಾಡಿದ್ದೀವಿ ಸ್ನೇಹಿತರೆ. ಇಲ್ಲಿ ಜರ್ಮಿನೇಷನ್ ಕೂಡ ಆಗಿದೆ. ಈಗ ಒಂದು 20 ದಿವಸ ಮೇಲ್ಪಟ್ಟು ಆಯಿತು ಸ್ನೇಹಿತರೆ. ಇದು ಈ ರೀತಿ ಜರ್ಮಿನೇಷನ್ ಆಗಿದೆ. ತುಂಬ ಚೆನ್ನಾಗಿ ಜರ್ಮಿನೇಷನ್ ಕೂಡ ಆಗಿದೆ ಅಂದ್ಕೊಳ್ತೀನಿ. ಯಾಕಪ್ಪ ಅಂತ ಅಂದಿದ್ರೆ, ಈ ಒಂದು ಸಿಂಗಲ್ ಬಡ್ ಆಗಿರೋದ್ರಿಂದ ಕಣ್ಣು ಮುರಿದೋಗೋದು ಚಾನ್ಸಸ್ ಸಾಕಷ್ಟು ಇರ್ತದೆ. ಹೀಗಾಗಿ ಒಂದು ಸ್ವಲ್ಪ ಜರ್ಮಿನೇಷನ್ ಕಡಿಮೆನೇ ಆಗೋದಂತೂ ಖಂಡಿತ. ಇದು ಖಂಡಿತ ಜರ್ಮಿನೇಷನ್ ಕಡಿಮೆ ಆದರೂ ಕೂಡ ಅದನ್ನು ನಾವು ಯಾವ ರೀತಿ ಫಿಲಪ್ ಮಾಡ್ಕೋಬೇಕು, ನಾವು ಈಗಾಗಲೇ ಅಲ್ಲಿ ಸಸಿ ಮಡಿಗಳ ಮುಖಾಂತರ ಸಸಿಗಳನ್ನು ನಾವು ತಯಾರಿಸ್ಕೊಂಡಿದ್ದೀವಿ. ಇನ್ನೇನು ನೀರು ಬಿಟ್ಕೊಂಡು ಎಲ್ಲಿ ಗ್ಯಾಪ್ ಆಗಿದೆ ಅಲ್ಲಿ ನಾವು ಈ ಗ್ಯಾಪ್ ಫೀಲಿಂಗನ್ನು ಮಾಡ್ಬೋದು ಸ್ನೇಹಿತರೆ. ಗ್ಯಾಪ್ ಫೀಲಿಂಗ್ ಮಾಡಿದರೆ ನಮಗಿಲ್ಲಿ ಸಸಿಗಳಿವೆ, ಯಾವುದೇ ಒಂದು ತೊಂದರೆ ಹೋಗೋದಿಲ್ಲ. ಇಲ್ಲಿ ನೋಡ್ಬೋದು ನೀವು, ಈ ರೀತಿ ಮೊಳಕೆ ಬಂದಿದೆ. ಇಲ್ಲಿಂದ ಇಲ್ಲಿ ತನಕ ಅಂದರೆ ಒಂದು 2 ಫೂಟ್ ಗ್ಯಾಪ್ ಆಗಿದೆ. ಇಲ್ಲಿ 3 ಫೂಟ್ ಗ್ಯಾಪ್ ಆಗಿದೆ. ಈ ಗ್ಯಾಪ್ನಲ್ಲಿ ನಾವು 1.5 ಫೂಟ್ ಒಂದರಂತೆ ಈ ಜಾಗದಲ್ಲಿ ಒಂದು ಸಸಿಯನ್ನು ಇಲ್ಲಿ ನಾವು ನೆಡಬೇಕಾಗತ್ತೆ. ಈ ರೀತಿ ಜರ್ಮಿನೇಷನ್ ಆಗಿದೆ. ನಡುವೆ ಇಂಟರ್ಕ್ರಾಪ್ ಕಡಲೆಯನ್ನು ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಕಬ್ಬಿಗೆ ಒಂದು ಯಾವುದೇ ಒಂದು ತೊಂದರೆ ಆಗದ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಮತ್ತು ಭಾಗ 1 ಮಾಡಿದ್ರು ಭಾಗ 2 ಇಲ್ಲ ಅಂತ ಅಂದ್ಕೊಳ್ಬಾರ್ದು ನೀವು ಕೂಡ ಅಂತ ಮತ್ತೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ರೀತಿ ಆಗಿದೆ ನೋಡಿ ಸ್ನೇಹಿತರೆ. ಕಮೆಂಟ್ ಮಾಡಿ ಯಾವ ರೀತಿ ಇದನ್ನು ಜರ್ಮಿನೇಷನ್ ಆಗಿದೆ ನೀವು ನೋಡ್ಬೋದು. ಇಲ್ಲಿ ಕಬ್ಬಿನ ಬಗ್ಗೆ ಈ ಸಾಕಷ್ಟು ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ. ಕಳೆದ ಒಂದು ವರ್ಷದಿಂದ ನಾನು ಈ ಕಬ್ಬಿನ ವಿಡಿಯೋ ಮಾಡ್ತಾಯಿದ್ದೀನಿ. ಸುಧಾರಿತ ಕ್ರಮದಲ್ಲಿ ನಾವು ಕಡಿಮೆ ಬೀಜದಲ್ಲಿ ಅಥವಾ ಈ ಸಸಿ ನಾಟಿ ಪದ್ಧತಿಯಲ್ಲಿ ನಾವು ಕಬ್ಬನ್ನು ನಾಟಿ ಮಾಡಬೇಕು. ಇದರಿಂದ ಮರಿ ಸಂಖ್ಯಾಶಾಸ್ತ್ರ ಈಗೆಲ್ಲ ನಾವು ಸಂಖ್ಯೆಯನ್ನು ಸರಿಯಾಗಿ ಮೇಂಟೈನ್ ಮಾಡ್ಬೋದು. ಅದಕ್ಕಾಗಿ ಕಡಿಮೆ ಬೀಜದ ತುಂಡುಗಳನ್ನು ಬಳಸಿ ಕಬ್ಬಿನ ನಾಟಿ ಕಾರ್ಯವನ್ನು ಮಾಡೋದು ತುಂಬ ಉತ್ತಮ ಅಂತಕ್ಕಂಥ ಒಂದು ಪದ್ಧತಿಯನ್ನು ನಾವು ಇಲ್ಲಿ ಅನುಸರಿಸ್ತಾ ಇದ್ದೀವಿ ಸ್ನೇಹಿತರೆ. ಮತ್ತು ಅಂತರ ಬೆಳೆಗಳನ್ನು ಕೂಡ ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ಇಲ್ಲಿ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತಾ ಬಂದಿದ್ದೀನಿ. ಹಿಂದೆ ಕೂಡ ನಾವು ಅಂತರ ಬೆಳೆಯನ್ನು ಕಬ್ಬಿಗೆ ಒಂದು ಯಾವುದೇ ಅನಾನುಕೂಲ ಆಗಬಾರ್ದು ಅಂತಕ್ಕಂಥ ಒಂದು ಈ ಕಡಲೆ ಬೆಳೆಯನ್ನು ಇಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಕಡಲೆ ಈಗ ನಾಟಿ ಬರ್ತಾಯಿದೆ ನೋಡ್ಬೋದು ನೀವು. ಇಲ್ಲಿ ಕಡಲೆ ಅಂತರ ಬೆಳೆಯನ್ನು ಇಲ್ಲಿ ನಾವು ಮಾಡಿದ್ದೀವಿ. ಈಗ ಮೊಳಕೆ ಹೊಡಿತಾ ಇದೆ ನೋಡ್ಬೋದು. ಇಲ್ಲಿ ಈ ರೀತಿ ಮೊಳಕೆ ಬಂದಿದೆ. ಒಂದು 20 ದಿವಸ ಆಯಿತು ಕಬ್ಬಿನ ನಾಟಿ ಕಾರ್ಯ ಪೂರ್ಣಗೊಂಡಿದೆ. ಬೇರೆ ಬೇರೆ ಅಂತರ ಬೆಳೆಗಳನ್ನು ನಾವು ಇಲ್ಲಿ ಗೋವಿನ ಜೋಳ ಆಗಲಿ ಬೇರೆ ಯಾವುದೇ ಒಂದು ಕಬ್ಬಿಗೆ ಅನಾನುಕೂಲವಾಗತಕ್ಕಂಥ ಒಂದು ಬೆಳೆಗಳನ್ನು ನಾವು ಇಲ್ಲಿ ಮಾಡ್ತಾಯಿಲ್ಲ ಸ್ನೇಹಿತರೆ. ಈ ದ್ವಿದಳ ಧಾನ್ಯ ಅಂತ ಮಾಡ್ತಾಯಿದ್ದೀನಿ. ಕಬ್ಬಿನಕ್ಕಿಂತ ಒಂದು ಎತ್ತರವಾಗಿ ಬೆಳೆದಂಥ ಬೆಳೆಗಳು, ಒಂದು ಅಡಿಗಿಂತ ಮೇಲೆ ಬೆಳಿಬಾರ್ದು ಅಂಥ ಬೆಳೆಗಳನ್ನು ನಾವು ಇಲ್ಲಿ ಕಬ್ಬಿನಲ್ಲಿ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾವು ಇಲ್ಲಿ ಈ ಒಂದು ಕಡಲೆಯನ್ನು ಆಯ್ಕೆ ಮಾಡಿಕೊಂಡು, ಹೋದ ಬಾರಿ ಕೂಡ ನಾನು ಕಡಲೆಯನ್ನೇ ಆಯ್ಕೆ ಮಾಡ್ಕೊಂಡಿದ್ದೆ. ಯಾಕಪ್ಪ ಅಂತ ಕೇಳಿದರೆ, ಇವು ಏಕಬೆಳೆ, ಅಂತರ ಬೆಳೆ, ದ್ವಿದಳ ಬೆಳೆ ಹೀಗೆ ಬೆಳೆ ಬದಲಿ ಆಗ್ತಾ ಇರಬೇಕು. ನಾವು ಏಕದಳ ಗೋವಿನ ಜೋಳ ಹಾಕಿದರೆ ಕಬ್ಬಿನ ಇಳುವರಿಯಲ್ಲಿ ಭಾರಿ ನಷ್ಟ ಆಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ಇದು ನಮ್ಮ ಜರ್ಮಿನೇಷನ್ ಆಗಿರ್ಬೋದು, ಹಾಗೆ ಈ ಒಂದು ಸಿಂಗಲ್ ಕಣ್ಣು ನಾಟಿ ಪದ್ಧತಿ ಆಗಿರ್ಬೋದು ಯಾವ ರೀತಿ ಆಗಿದೆ. ಒಂದು 70% ಜರ್ಮಿನೇಷನ್ ಆಗಿದೆ ಸ್ನೇಹಿತರೆ. 30% ನಾವು ಫಿಲಪ್ ಮಾಡ್ಕೋಬೇಕು. ಒಂದು ಎಕರೆ ಪ್ರಮಾಣದಲ್ಲಿ ಒಂದು 6,000 ಮೇಲ್ಪಟ್ಟು
ಕಬ್ಬಿನ ಒಂದು ತುಂಡುಗಳಾಗಲಿ ಒಂದು ಕಬ್ಬಿನ ಸಸಿಗಳಾಗಲಿ ಬೇಕಾಗ್ತವೆ. ಇಲ್ಲಿ ಹೆಚ್ಚು ಕಡಿಮೆ 4,500 ಈ ಕಬ್ಬಿನ ತುಂಡುಗಳು ಅಥವಾ ಕಬ್ಬಿನ ಬೀಜ ಮೊಳಕೆ ಹೊಡೆದು ಬಂದಿದೆ ಸ್ನೇಹಿತರೆ. ಇನ್ನೂ ಸ್ವಲ್ಪ ಆಳಕ್ಕೆ ಹೋದಂಥ ಕಬ್ಬಿನ ತುಂಡು ಮೊಳಕೆ ಕೂಡ ಹೊಡಿತಾ ಇದೆ. ಅದನ್ನೇನು ದಾರಿ ನೋಡೋದಿಲ್ಲ. ಆದರೂ ನಾವು ನಡುವೆ ಗ್ಯಾಪ್ ಆಗಿರ್ತಕ್ಕಂಥ ಜಾಗದಲ್ಲಿ ನಾವು ಈ ಒಂದು ಸಸಿ ಫಿಲಪ್ ಮಾಡ್ಕೊಳ್ಳೋದು. ಹೆಚ್ಚು ಕಡಿಮೆ ನಮಗೆ ಜರ್ಮಿನೇಷನ್ ಆಗಿದೆ ಅಂದ್ಕೊಳ್ತೀನಿ. ಅಂದಾಜು ನಾನು ಲೆಕ್ಕ ಕೂಡ ಮಾಡಿದ್ದೀನಿ. ಒಂದು ಸಾಲಿಗೆ ನಮಗೆ ಇಲ್ಲಿ 70ರಿಂದ 80 ಸಸಿಗಳು ಬೇಕಾಗ್ತವೆ ಸ್ನೇಹಿತರೆ. ಇಲ್ಲಿ ಗ್ಯಾಪ್ ಫಿಲ್ಲಿಂಗ್ ಸಲುವಾಗಿ ಇಲ್ಲಿ 15 ಸಾಲುಗಳಿವೆ. 15 × 80 ಅಂದರೆ ಹೆಚ್ಚು ಕಡಿಮೆ ನಮಗಿಲ್ಲಿ ಅಳತೆ ಮಾಡಿ ನೋಡಿದರೆ ಸ್ನೇಹಿತರೆ 1000ರಿಂದ ಒಂದು 1200 ಸಸಿ ನಮಗಿಲ್ಲಿ ಅವಶ್ಯಕತೆ ಬೀಳ್ತಾವೆ. ಬಿದ್ದರೂ ಪರವಾಗಿಲ್ಲ, ಅದನ್ನು ನಾವು ಮಾಡ್ಬೋದು ಈಸಿಯಾಗಿ. ಗ್ಯಾಪ್ ಫಿಲ್ಲಿಂಗ್ ಕೂಡ ಆಗುತ್ತೆ. ತುಂಬ ಚೆನ್ನಾಗಿ ಮರಿಗಳ ಸಂಖ್ಯೆಯನ್ನು ನಾವು ಇಲ್ಲಿ ಮೇಂಟೈನ್ ಮಾಡಲು ಸುಲಭವಾಗ್ತದೆ. ನಾವು ಸಾಕಷ್ಟು ಬೀಜಗಳನ್ನು ತಗೊಂಡು ನಾಟಿ ಮಾಡುವುದರಿಂದ ಅಲ್ಲಿ ಮರಿಗಳ ಸಂಖ್ಯೆ, ಸಾಯುವ ಸಂಖ್ಯೆ ಹೆಚ್ಚಾಗ್ತದೆ. ಹೀಗಾಗಿ ಕಡಿಮೆ ಪ್ರಮಾಣದಲ್ಲಿ ನಾವು ಬೀಜಗಳನ್ನು ಅಥವಾ ಸಸಿ ನಾಟಿ ಪದ್ಧತಿಯನ್ನು ಅನುಸರಿಸಿ ಈ ಒಂದು ಕಬ್ಬಿನ ನಾಟಿ ಮಾಡುವುದು ಉತ್ತಮ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ಈ ರೀತಿ ಮಾಡ್ತಾ ಹೋಗೋದ್ರಿಂದ ಅನುಕೂಲ ಇದೆ ಸ್ನೇಹಿತರೆ. ಈ ನೋಡಿ ನೀವು ನನ್ನ ವಿಡಿಯೋಗಳನ್ನು ನೋಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು. ನಾನು ಮತ್ತೆ ಒಂದು 15-20 ದಿವಸಕ್ಕೊಂದು ಈ ಕಬ್ಬಿನ ಒಂದು ಕೃಷಿಯ ಬಗ್ಗೆ ನಾನು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಪ್ರತಿಯೊಂದು 15-20 ದಿವಸಗಳಿಗೊಮ್ಮೆ ವಿಡಿಯೋನ ಮಾಡಿ ಹಾಕ್ತಾ ಇರ್ತೀನಿ. ನೀವು ನೋಡ್ತಾ ಇರಿ ಸ್ನೇಹಿತರೆ, ಯಾವ ರೀತಿ ಬರುತ್ತೆ, ಇಳುವರಿ ಹೇಗೆ ಬರುತ್ತೆ, ಅದರ ಮುಂದಿನ ಎಲ್ಲ ಪ್ರೊಸೀಜರ್ ಏನು ಅಂತಕ್ಕಂಥ ಸಂಪೂರ್ಣ ವಿಡಿಯೋಗಳನ್ನು ಮತ್ತೆ ಹಾಕ್ತಾ ಇರ್ತೀನಿ. ನೀವು ನೋಡ್ತಾ ಇರ್ರಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಹಾಕ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರ್ರಿ. ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.